ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೆ, ಈ ದಿನ ನಾವು ಪರಿಸರ ಅಧ್ಯಯನ EVS ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೇಪರ್ 1ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಮ್ಮ ಎದುರಿಗೆ ತರ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಸಾಕಷ್ಟು ನಿರೀಕ್ಷೆಗಳನ್ನು ನಮ್ಮ ಚಾನಲ್ ಮೇಲೆ ಇಟ್ಟಿದ್ದೀರಿ, ಸಾಕಷ್ಟು ಕಾಮೆಂಟ್ಗಳನ್ನು ಕಳಿಸಿದ್ದಕ್ಕಾಗಿ ತಮಗೋಸ್ಕರ ಈ ವಿಡಿಯೋಗಳನ್ನು ತರ್ತಾ ಇದ್ದೀವಿ. ಹೀಗೆ ಪ್ರತಿದಿನ ಒಂದು ವಿಡಿಯೋವನ್ನು ಪರಿಸರ ಅಧ್ಯಯನದ ಮೇಲೆ ಅಪ್ಲೋಡ್ ಮಾಡ್ತೀವಿ. ಹಾಗೆಯೇ ಆದಷ್ಟು ತಮ್ಮ ಒಳಿತಿಗೆ ಶ್ರಮಿಸ್ತೀವಿ ಅಂತ ಈ ಮೂಲಕ ಭರವಸೆ ನೀಡ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ವಾಟ್ಸಪ್ ನಂಬರ್ಗಳಿಗೆ ತಾವು ಸೇರೋದ್ರ ಮೂಲಕ ಏನು ಮಾಡ್ಬೋದು ಅಂದರೆ, ನಾವು ಇದುವರೆಗೆ ಮಾಡಿರೋಂತಹ ವಿಡಿಯೋಗಳ ಲಿಂಕ್ಗಳನ್ನು ಹಾಗೆ ನಮ್ಮಲ್ಲಿರುವಂತಹ ಕೆಲವು PDF ಲಿಂಕ್ಗಳನ್ನು ತಾವು ಪಡಿಬೋದು. ಹಾಗೆ ನಾವು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಮಾಡ್ಕೋಬೋದು ಸ್ನೇಹಿತರೆ. ಯಾಕೆ ಹೇಗೆ ಅಂದರೆ, ಮುಂದಿನ ದಿನಗಳಲ್ಲಿ CET ಕಾಲಾದಾಗ ತಮಗೆ ಬೇಕಾದಂಥ ಎಲ್ಲ ವಿಡಿಯೋಗಳನ್ನು ಹಾಗೆಯೇ ನೋಟ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಲಿದ್ದೇವೆ. ಹಾಗಾಗಿ ತಾವು ನಮ್ಮ ಗ್ರೂಪ್ಗಳಿಗೆ ಸೇರಿ, ಅದು ಕೂಡ ಟೋಟಲಿ ಫ್ರೀ. ಹೀಗೆ ಹೇಳ್ತಾ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಮತ್ತೊಮ್ಮೆ ಕ್ಲಿಕ್ ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ. ಹಾಗೆಯೇ ಸ್ನೇಹಿತರೆ, ಈಗ ಮೊದಲ ಕ್ವಶನ್ ಇಲ್ಲಿದೆ. ನಿಮ್ಮ ಒಂದು ಕಾಮೆಂಟ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ನೀಡಲಿದೆ ಸ್ನೇಹಿತರೆ. ಈಗ ಮೊದಲ ಪ್ರಶ್ನೆ ಇಲ್ಲಿದೆ. ಒಬ್ಬ ಪರಿಸರ ಶಿಕ್ಷಕನಾಗಿ ಅಂದರೆ EVS ಶಿಕ್ಷಕನಾಗಿ ನೀವು ಮೃಗಾಲಯಕ್ಕೆ ಅಂದರೆ ಜೂಗೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಹೋಗ್ತೀರಿ, ಅಂದರೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಆ ರೀತಿ ಯೋಚನೆ ಹಂತದಲ್ಲಿದ್ದೀರಿ. ಕೆಳಗಿನ ಯಾವ ಚಟುವಟಿಕೆಯನ್ನು ನೀವು ವಿದ್ಯಾರ್ಥಿಗಳು ಕೈಗೊಳ್ಳಲು ಅನುಮತಿಸುವುದಿಲ್ಲ? ಅಂದರೆ ಜೂಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಮಕ್ಕಳು, ವಿದ್ಯಾರ್ಥಿಗಳು, ಅಥವಾ ಜೂನಲ್ಲಿ ಏನೆಲ್ಲ ಅವ್ರ ಚಟುವಟಿಕೆಯನ್ನು ಕೈಗೊಳ್ಳೋದಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀರಿ. ಹಾಗಾದರೆ ಡೋಂಟ್ಸ್ ಬಗ್ಗೆ ಏನು ಹೇಳ್ತೀರಿ ಅಂದರೆ, ಮೊದಲ ಪ್ರಶ್ನೆ ಇಲ್ಲಿದೆ. ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಸಾಕಷ್ಟು ತಿನ್ನಲು ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಅವಕಾಶವನ್ನು ನೀಡೋದಿಲ್ವೋ? ಹಾಗೆಯೇ ಮೃಗಾಲಯದಲ್ಲಿ ವಿವಿಧ ಪ್ರಾಣಿಗಳಿಂದ ತೆಗೆದುಕೊಳ್ಳಲ್ಪಟ್ಟ ಆಹಾರದ ಬಗ್ಗೆ ಮಾಹಿತಿ ಪಡಿತೀರೋ? ಅಂದರೆ ನನ್ನ ಮಾತಿನ ಅರ್ಥ ಅಂದರೆ, ಮೃಗಾಲಯದಲ್ಲಿ ಇರುವಂಥ ಪ್ರಾಣಿಗಳು, ಉದಾಹರಣೆಗೆ ಸಿಂಹ, ಹುಲಿ, ಜಿಂಕೆ, ಪ್ರತಿಯೊಂದು ಪ್ರಾಣಿಯ ಆಹಾರ ಪದ್ಧತಿ ವಿಭಿನ್ನವಾಗಿರುತ್ತೆ. ಮಕ್ಕಳು ಅದರ ಬಗ್ಗೆ ನೋಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ? ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡಲು ನಿರೀಕ್ಷಿಸುವ ಪ್ರಾಣಿಗಳ ಛಾಯಾಚಿತ್ರವನ್ನು ತೆಗೆಯಲು ಅವುಗಳನ್ನು ಸಂಗ್ರಹಿಸಲು ಅವಕಾಶವನ್ನು ನೀಡ್ತೀರಾ? ಅಂದರೆ ಫೋಟೋಸ್ ತೊಗೊಳೋದಕ್ಕೋಸ್ಕರ. ಮೃಗಾಲಯದಲ್ಲಿ ನೋಡುವ ಪ್ರಾಣಿಗಳ ರೇಖಾಚಿತ್ರ ತೆಗೆದುಕೊಳ್ಳಲು, ಅಂದರೆ ಅವುಗಳನ್ನು ನಿಮ್ಮಲ್ಲಿ ಆಸಕ್ತ ವಿದ್ಯಾರ್ಥಿಗಳು ಒಬ್ಬರಿಬ್ಬರು ಇದ್ದರೆ ಅವರು ಅವುಗಳ ಪೇಂಟಿಂಗ್ ಮಾಡಬೇಕು ಅಂತ ಬಯಸಿದರೆ ಅದಕ್ಕೆ ಅವಕಾಶ ಕೊಡ್ತೀರಾ? ನೀವು ಈ ರೀತಿ EVS ಶಿಕ್ಷಕ ಆಗಿದ್ದರೆ ಈ ಕೆಳಗಿನ ಯಾವ ಚಟುವಟಿಕೆಗೆ ಅವಕಾಶವನ್ನು ನೀಡ್ತಿದ್ದಿಲ್ಲ? ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಿದೆ ಅಂದರೆ ಸ್ನೇಹಿತರೆ, ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಸಾಕಷ್ಟು ತಿನ್ನಿಸಲು, ಅಂದರೆ ಅವುಗಳನ್ನು ತಿನ್ನಿಸೋಕ್ಕೋಸ್ಕರ ಪ್ರಾಣಿಗಳನ್ನ ತಗೊಂಡೋಗಿ ಆ ಪ್ರಾಣಿಗಳಿಗೆ ತಿನ್ನಿಸೋಕ್ಕೋಸ್ಕರ ಆಹಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವನ್ನು ತಾವು ನೀಡಬಾರ್ದು. ಯಾಕೆ ಹೀಗೆ ಅಂತಂದರೆ, ಭಾಳ ಸಿಂಪಲ್ ಇದೆ. ಈ ಮಕ್ಕಳು ಅವುಗಳಿಗೆ ಕೈ ತುತ್ತನ್ನು ತಿನ್ನಿಸೋ ಸಂದರ್ಭದಲ್ಲಿ ಅವು ಕಾಡು ಪ್ರಾಣಿಗಳು ಇರ್ತವೆ, ಕೆಲವೊಮ್ಮೆ ಕೈಗೆ ಹಾಕ್ಬೋದು ಅಥವಾ ಪರ್ಚ್ಬೋದು, ಅಥವಾ ನೋವುಗಳಿಗೆ ಕಾರಣ ಆಗ್ಬೋದು, ಅಥವಾ ಮತ್ತೊಂದು ಸಮಸ್ಯೆಗೆ ಈಡಾಗ್ಬೋದು. ಹಾಗಾಗಿ ಮಕ್ಕಳು ಆ ಪ್ರಾಣಿಗಳಿಗೆ ಸಾಕಷ್ಟು ತಿನಿಸುಗಳನ್ನು ತೆಗೆದುಕೊಂಡು ಹೋಗಲು ತಾವು ಅವಕಾಶವನ್ನು ನೀಡಬಾರ್ದು. ಹಾಗೆಯೇ ಈಗ ಮುಂದಿನ ಪ್ರಶ್ನೆ ನೋಡೋಣ. ಬೀಜ ಚಿಗುರುವುದು ಎಂಬ ಕಲ್ಪನೆನ ಅತ್ಯುತ್ತಮವಾಗಿ ಹೇಗೆ ಕಲಿಸ್ತೀರಾ? ನೋಡಿ, ಬೀಜ ನಾವು ಮೊಳಕೆ ಅದನ್ನು ಭೂಮಿಯಲ್ಲಿ ಇಟ್ಟಾಗ ಅದೇನಾಗುತ್ತೆ, ಕೆಲವು ದಿನಗಳ ನಂತರ ಚಿಗುರು ಹೊಡೆದು ಅದು ಸಸಿಯಾಗಿ ಬೆಳೆದು ಅನಂತರ ಹೆಮ್ಮರವಾಗುವಂಥ ಸಂದರ್ಭ ಇದೆ. ಇದನ್ನು ಮಗುಗೆ ಯಾವ ರೀತಿಯ ಚಟುವಟಿಕೆ ಮೂಲಕ ಕಲಿಸ್ತೀರಿ? ಬೀಜಗಳನ್ನು ಬಿತ್ತುವ ಚಟುವಟಿಕೆ ನೀಡಿ ವಿವಿಧ ಹಂತಗಳನ್ನು ಗಮನಿಸಲು ಅವರಿಗೆ ಹೇಳ್ತಿರೋ? ಬೀಜ ಚಿಗುರುವ ಛಾಯಾಚಿತ್ರಗಳನ್ನು ನೀವು ಫೋಟೋಗಳನ್ನು ತೋರಿಸಿ ಮಗುಗೆ ಹೇಳ್ತಿರೋ? ಅಥವಾ ವಿವಿಧ ಜಾತಿಯ ಬೀಜಗಳನ್ನು ತೋರಿಸಿ ಅವುಗಳ ಚಿಗುರುವ ಪ್ರಕ್ರಿಯೆಯನ್ನು ವಿವರಿಸ್ತಿರೋ? ಅಥವಾ ತರಗತಿಯಲ್ಲಿ ರೇಖಾಚಿತ್ರಗಳ ಮೂಲಕ ಚಿಗುರುವ ಹಂತಗಳನ್ನು ಪ್ರಸ್ತುತಪಡಿಸ್ತಿರೋ ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಟುವಟಿಕೆ ಯಾವುದು? ಅದರ ಪರಿಕಲ್ಪನೆಯನ್ನು ನೀವು ಚೆನ್ನಾಗಿ ನೀಡಬೇಕು ಅಂತಂದರೆ ಅದಕ್ಕೊಂದು ಅತ್ಯುತ್ತಮ ಹಂತ ಯಾವುದು ಅಂತಂದರೆ, ಬೀಜಗಳನ್ನು ಅವರಿಗೆ ಬಿತ್ತಲು ಕೊಡೋದು, ಆನಂತರ ಅವುಗಳು ಬೇರೆ ಬೇರೆ ಹಂತದಲ್ಲಿ ಅವುಗಳು ಹೇಗೆ ಬೆಳೆಯುತ್ತೆ ಅನ್ನೋದು ಅದನ್ನು ಮಗುವಿಗೆ ಕಲಿಸೋದು. ಈ ಮೂಲಕ ಮಗುವಿನಲ್ಲಿ ಈ
ಚಿಗುರು ಅಂದರೆ ಏನು, ಬೀಜ ಅಂಕುರ ಅಂದ್ರೇನು, ಅದು ಬೀಜ ಸಸಿಯಾಗಿ ಬೆಳೆಯುವ ಹಂತಗಳನ್ನು ಸುಲಭವಾಗಿ ಮಗುಗೆ ತಿಳಿಸ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮೀರಾ ಮತ್ತು ದಿವ್ಯ ಇವರು ಚಿಕ್ಕ ಹುಡುಗಿಯರು. ಮೀರಾ ಸಮೋಸ, ಕಟ್ಲೆಟ್ ಮತ್ತು ಬ್ರೆಡ್ಡನ್ನು ತಿನ್ನಲು ಬಯಸ್ತಾ ಇದ್ದಾಳೆ. ಆದರೆ ದಿವ್ಯ ಕಬ್ಬಿಣದ ಕೊರತೆಯ ಆಹಾರವನ್ನು ತೆಗೆದುಕೊಳ್ತಾಳೆ. ಇದರಿಂದ ಮೀರಾ ಮತ್ತು ದಿವ್ಯ ಅನುಕ್ರಮವಾಗಿ ಯಾವ ಸಮಸ್ಯೆಗಳಿಂದ ಬಳಲ್ಬೋದು, ಅಥವಾ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ? ಈಗ ನೋಡಿ, ಮೀರಾ ಸಮೋಸ ತಿಂತಾಳೆ, ಕಟ್ಲೆಟು, ಬ್ರೆಡ್ ಇವನ್ನೆಲ್ಲ ತಿಂತಾಳೆ. ಅವಳಿಗೆ ಯಾವ ಮುಂದಿನ ಸಮಸ್ಯೆ ಆಗ್ಬೋದು? ಹಾಗೆಯೇ ದಿವ್ಯ ಕಬ್ಬಿಣದ ಕೊರತೆಯ ಆಹಾರವನ್ನು ತೆಗೆದುಕೊಳ್ತಾ ಇದ್ದಾಳೆ. ಅಂದರೆ ಇವರಿಬ್ಬರ ಸಮಸ್ಯೆ ಏನಾಗ್ಬೋದು, ಅಥವಾ ಏನು ಸಮಸ್ಯೆ ಸಿಲುಕ್ಬೋದು ಅವರು? ಬೊಜ್ಜು, ಸ್ಕರ್ವಿ ರಕ್ತಹೀನತೆ ಮತ್ತು ರಾತ್ರಿ ಕುರುಡುತನ, ಸ್ಥೂಲಕಾಯತೆ ಮತ್ತು ರಕ್ತಹೀನತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ, ಸರಿಯಾದ ಉತ್ತರ ಸ್ನೇಹಿತರೆ ಈ ಆಪ್ಷನ್ ಸರಿಯಾಗುತ್ತೆ. ಸ್ಥೂಲಕಾಯತೆ. ಅವಳು ಬ್ರೆಡ್ಡು, ಕಟ್ಲೆಟ್ಟು ಇವುಗಳನ್ನೆಲ್ಲ ತಿಂತಾ ಹೋದರೆ ಮುಂದೆ ಅವಳು ಸ್ಥೂಲಕಾಯವನ್ನು ಹೊಂದುವಂಥ ಸಂದರ್ಭ ಹೆಚ್ಚಿದೆ. ಹಾಗೆಯೇ ಇವಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾಳೆ. ಹಾಗಾಗಿ ಇವಳು ರಕ್ತಹೀನತೆಗೆ ಸಂಬಂಧಪಟ್ಟ ಆಹಾರವನ್ನು ಸೇವಿಸ್ತಾ ಇದ್ದಾಳೆ. ಅವರಿಬ್ಬರ ಸಮಸ್ಯೆ ಕೂಡ ಈ ರೀತಿ ಇದೆ ಅಂತ ನಾವು ಅಂದ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಹಾಗೆಯೇ ನಾವು ನಮ್ಮ ಇನ್ನೊಂದು ಚಾನಲ್ ಇದೆ ನೋಡಿ, ಸ್ಟಡಿ ಪ್ಲ್ಯಾನರ್ ಮೇಲೆ ನಾಳೆಯಿಂದ ಇಂಗ್ಲೀಷ್ ಗ್ರಾಮರ್ನ ತರ್ತಾ ಇದ್ದೀವಿ. 6 to 8 ಟೀಚರ್ಸ್ಗೆ ಹಾಗೆಯೇ 1 to 5 ಟೀಚರ್ಸ್ಗೆ ಅನುಕೂಲವಾಗಿ ಸರಳ ರೀತಿಯಲ್ಲಿ ಇಂಗ್ಲೀಷ್ ಗ್ರಾಮರ್ನ ತರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸ್ಟಡಿ ಪ್ಲ್ಯಾನರ್ ಬೈ ರಾಮನ್ ಟ್ಯುಟೋರಿಯಲ್ಸ್ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೀವು ಸಾಕಷ್ಟು ವಿಷಯಗಳನ್ನು ಮಿಸ್ ಮಾಡ್ಕೊಳ್ತೀರಾ. ಆನಂತರ ನೀವು ನಮ್ಮನ್ನು ದೂಷಿಸ್ಬೋದು. ನೀವು ಯಾವುದೋ ಮಟೀರಿಯಲ್ಸ್ ಕೊಟ್ಟಿಲ್ಲ ಅಂದರೆ ನಾವು ನಿಮ್ಮನ್ನು ತಲುಪೋದಕ್ಕೋಸ್ಕರ ನಾವು 2 ಚಾನಲ್ಗಳ ಮೇಲೆ ಅಪ್ಲೋಡ್ ಮಾಡ್ತೀವಿ. ಇಂಟ್ರೆಸ್ಟೆಡ್ ಜನ ಇದಕ್ಕೆ ಸ್ವಿಚ್ ಆನ್ ಆಗಿ, ಹಾಗೆ ಸ್ಟಡಿ ಪ್ಲ್ಯಾನರ್ಗೂ ಕೂಡ ನೀವು ಸ್ವಿಚ್ ಆನ್ ಆಗಿ. ಸ್ಟಡಿ ಪ್ಲ್ಯಾನರ್ ಬೈ ರಾಮನ್ ಟ್ಯುಟೋರಿಯಲ್ಸ್ ಅಂತ ನಮ್ಮ ಪೂರ ಚಾನಲ್ ಇದೆ. ಅದನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೇನೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಿವಿಧ ಬಗೆಯ ಇಂಧನಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲು ನೀವು ಶಿಕ್ಷಕರಾದರೆ ಯಾವ ಪ್ರಯತ್ನಗಳನ್ನು ಕೈಗೊಳ್ತೀರಿ? ವರ್ಗದಲ್ಲಿನ ಇಂಧನಗಳ ಕೆಲವು ಮಾದರಿಗಳನ್ನು ತೋರಿಸ್ತೀರಿ. ಅಂದರೆ ವರ್ಗದಲ್ಲಿ ಈಗ ಉದಾಹರಣೆಗೆ ತರಗತಿಯಲ್ಲಿ ಏನು ಮಾಡ್ತೀರಾ, ಕಟ್ಟಿಗೆ, ಬೆರಣಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಸಿಲಿಂಡರ್ನೆಲ್ಲ ತಂದು ಅವಳ ಮಾಡೆಲ್ಗಳನ್ನು ತಂದು ತೋರಿಸ್ತಿರೋ. ಸಂಭವನೀಯ ರೀತಿಯ ಇಂಧನಗಳ ಬಗ್ಗೆ ಮಕ್ಕಳೊಂದಿಗೆ ಚರ್ಚಿಸಿ ಅವುಗಳನ್ನು ಅಡುಗೆಗಾಗಿ ಹೇಗೆ ಬಳಸ್ಬೋದು ಅಂತ ಕಿರುಚಿತ್ರ ಅಂದರೆ ಒಂದು ಶಾರ್ಟ್ ವಿಡಿಯೋವನ್ನು ತೋರಿಸ್ತಿರೋ, ಅಥವಾ ಚಾರ್ಟ್ನಲ್ಲಿ ಇಂಧನಗಳ ಚಿತ್ರಗಳನ್ನು ತೋರಿಸ್ತಿರೋ. ವಿವಿಧ ಇಂಧನಗಳ ಪಟ್ಟಿ ಮಾಡಲು ಮಕ್ಕಳಿಗೆ ಹೇಳ್ತಿರೋ. ಅಂದರೆ ಏನೆಲ್ಲ ಇಂಧನಗಳನ್ನು ನಾವು ಬಳಸ್ಬೋದು ಅವುಗಳ ಒಂದು ಪಟ್ಟಿಯಲ್ಲಿ ಶೂಟ್ ಮಾಡ್ಕೊಂಬರೋದಕ್ಕೆ ಮಕ್ಕಳಿಗೆ ಹೇಳ್ತಿರೋ. ನೀವು EVS ಶಿಕ್ಷಕರಾದರೆ ಯಾವ ಕೆಲಸ ಮಾಡ್ತೀರಿ? ನಾನು EVS ಶಿಕ್ಷಕನ ಆದರೆ ನಾವು ಆ ಮಗುಗೆ ಸಂಭವನೀಯ ರೀತಿಯ ಇಂಧನಗಳ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಏನೆಲ್ಲ ಪಾಸಿಬಲ್ ಆಗಿ ಫ್ಯೂಲ್ಗಳನ್ನು ಯಾವ್ಯಾವ ಬಳಸ್ಬೋದು ಅಂತ ಅವುಗಳನ್ನು ಚರ್ಚೆ ಮಾಡಿ ಅಡುಗೆಗೆ ಹೇಗೆಲ್ಲ ಅವುಗಳನ್ನು ಬಳಸ್ಬೋದು ಅನ್ನೋ ಒಂದು ಕಿರುಚಿತ್ರವನ್ನು ಪ್ರಸ್ತುತಪಡಿಸ್ಬೋದು. ಕಿರುಚಿತ್ರ ನೀಡೋದ್ರ ಮೂಲಕ ಇದು ಎಲ್ಲ ವಿಚಾರಗಳನ್ನು ಒಂದೇ ವಿಡಿಯೋನಲ್ಲಿ ತೋರಿಸ್ಬೋದು. ಹಾಗೆ ಎಲ್ಲ ಬಗೆಯ ಮಾದರಿಗಳನ್ನು ಕೂಡ ನಾವು ವಿಡಿಯೋ ಮೂಲಕ ಪ್ರಸ್ತುತಪಡಿಸಿದಾಗ ತುಂಬ ರಿಯಾಲಿಟಿಗೆ ಹತ್ತಿರ ಇರುತ್ತೆ, ವಾಸ್ತವಕ್ಕೆ ತುಂಬ ಹತ್ತಿರ ಆಗುತ್ತೆ ಅನ್ನೋಂಥ ಒಂದು ಪ್ರಯತ್ನ. ಮುಂದಿನ ಪ್ರಶ್ನೆ, ನಕ್ಷೆಯನ್ನು ಓದಲು ಅಗತ್ಯ ಇರುವ ಕೌಶಲ್ಯಗಳು ಯಾವ್ಯಾವು? ಒಂದು ನಕ್ಷೆ ಇದೆ, ಒಂದು ಮ್ಯಾಪ್ ಇದೆ. ಆ ಮ್ಯಾಪನ್ನು ಓದೋದಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕು? ಅಭಿವ್ಯಕ್ತಿಶೀಲ ಸಾಮರ್ಥ್ಯವನ್ನು ಹೊರಸೆಳೆಯಲು ಅತ್ಯುತ್ತಮ ಸಂವಹನ ಕೌಶಲ್ಯಗಳು, ಸ್ಥಳ, ದೂರ ಹಾಗೆ ನಿರ್ದೇಶನ ಸಂಬಂಧಿತ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಅತ್ಯುತ್ತಮ ಚಿತ್ರಕಲೆ ಮತ್ತು ಚಿತ್ರಕಲೆ ಕೌಶಲ್ಯಗಳನ್ನ ಹೊಂದಿರಬೇಕು. ಹಾಗೆಯೇ ಗ್ಲೋಬ್ನಲ್ಲಿರೋ ಲೆಕ್ಕಾಚಾರಗಳು, ಸ್ಕೆಚ್ಗಳ ಸ್ಥಾನಗಳನ್ನು ಬಳಸೋ ಸಾಮರ್ಥ್ಯ ಮಗುಗಿರಬೇಕು. ಯಾವ ಸಾಮರ್ಥ್ಯಗಳು ಮಗುಗಿದ್ರೆ ನಕ್ಷೆಯನ್ನು ಅದು ಸುಲಭವಾಗಿ ಓದ್ಬೋದು ಅಂದರೆ ಸರಿಯಾದ ಉತ್ತರ ಸ್ನೇಹಿತರೆ ಸ್ಥಳಗಳು, ದೂರ, ಆ ಸ್ಥಳಗಳ ನಡುವಿನ ದೂರ, ಹಾಗೆ ದಿಕ್ಕುಗಳು, ನಿರ್ದೇಶನಗಳ ಸಂಬಂಧಿತ ಒಂದು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಮಗುಗಿದ್ದರೆ ಅದು ನಕ್ಷೆಯನ್ನು ಸುಲಭವಾಗಿ ಅದೇನು ಮಾಡ್ಬೋದು, ಓದ್ಬೋದು. ಸ್ಥಳಗಳನ್ನು ಕಂಡುಕೊಳ್ಳುವಂಥ ಶಕ್ತಿ ನಕ್ಷೆಯ ಮೇಲೆ, ಹಾಗೆ ಅವುಗಳ ನಡುವಿನ ದೂರ ತಿಳಿಯೋದು, ಹಾಗೆಯೇ ನಿರ್ದೇಶನಗಳು ಅಂದರೆ ಅವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಾಗೆಯೇ ಏನೆಲ್ಲ ದಿಕ್ಕುಗಳಿದೆ ನೋಡಿ, 8 ದಿಕ್ಕುಗಳ ಬಗ್ಗೆ ಅವುಗಳ ಪರಿಕಲ್ಪನೆ ಅದಕ್ಕಿತ್ತು ಅಂತಂದರೆ, ಈ ಸಾಮರ್ಥ್ಯ ಅದರಲ್ಲಿತ್ತು ಅಂದರೆ ಅದು ನಕ್ಷೆಯನ್ನು ಮಗು ಓದ್ಬೋದು. ಮುಂದಿನ ಪ್ರಶ್ನೆ,
ಒಬ್ಬ EVS ವರ್ಗದ ಮಕ್ಕಳು ತಮ್ಮ ವೈಯಕ್ತಿಕ ಅನುಭವಗಳಿಗೆ ಪ್ರಾಮುಖ್ಯತೆ ನೀಡುವ ಮೂಲಕ ಶಿಕ್ಷಕನಿಗೆ ಯಾವ ಲಾಭವನ್ನು ಮಾಡ್ತಾರೆ. ಅಂದರೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರು ಸ್ವಯಂ ಅನುಭವಗಳಿಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಅಂದರೆ ಎಲ್ಲದನ್ನು ಕೂಡ ತಾವು ಅನುಭವಿಸಬೇಕು, ಕಣ್ಣೆದುರು ನೋಡಬೇಕು, ಸ್ವಯಂ ಕಲಿಕೆ ಅಂದರೆ ಸ್ವ ಅನುಭವವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರು ಆ ದಿಕ್ಕಿನಲ್ಲಿ ನಡೀತಾರೆ. ಇದರಿಂದ ಶಿಕ್ಷಕನಿಗೆ ಏನು ಲಾಭ ಆಗುತ್ತೆ? ಕಲಿಯುವವರ ಅನುಭವವನ್ನು ಜಗತ್ತಿನ ವಿಷಯಗಳೊಂದಿಗೆ ಸಂಪರ್ಕಿಸಲು, ಪ್ರತಿಫಲನ ಮತ್ತು ಕಲಿಕೆಯನ್ನು ಉತ್ತೇಜಿಸಲು ಅನುಕೂಲವಾಗುತ್ತೋ, ಮಕ್ಕಳನ್ನು ಮಾತನಾಡುವುದನ್ನು ತಡೆಯಲು ಹಾಗೂ ಮಕ್ಕಳ ಶಕ್ತಿಯನ್ನು ಉಳಿಸಲು ಇದು ಸಹಾಯಕವಾಗುತ್ತೋ. ಅಂದರೆ ಮಕ್ಕಳಿಗೆ ಮಾತಾಡದಂತೆ ತಡಿಬೇಕು ಅಂತ ಅಂದರೆ ಈ ರೀತಿ ನೀವು ಚಟುವಟಿಕೆಯಲ್ಲಿ ತೊಡಗಿಸ್ತಿರೋ, ಅಥವಾ ಮಕ್ಕಳ ಅನನ್ಯ ಅನುಭವಗಳನ್ನು ತಿಳಿಯಲು ಅನುಕೂಲವಾಗುತ್ತೋ, ಮಕ್ಕಳ ಭಾಷೆ ಮತ್ತು ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಇದು ಅನುಕೂಲವಾಗುತ್ತೋ ಅಂತ ಇಲ್ಲಿ ಪ್ರಶ್ನೆ ಇದೆ. ನೋಡಿ, ಈ ಪ್ರಶ್ನೆಗಳು ಅಷ್ಟು ಸುಲಭ, ಕನ್ನಡದಲ್ಲಿ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅವುಗಳನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂತಂದರೆ, ಒಬ್ಬ EVS ವರ್ಗದ ಮಕ್ಕಳು, ಒಂದು ಪರಿಸರ ಶಿಕ್ಷಣದ ವಿದ್ಯಾರ್ಥಿಗಳು, ಅವರು ತಮ್ಮ ಸ್ವ ಅನುಭವಗಳಿಗೆ ಪ್ರಾಮುಖ್ಯತೆ ನೀಡ್ತಾರೆ. ಅಂದರೆ ಪ್ರತಿಯೊಂದನ್ನು ಕೂಡ ತನ್ನ ಕಣ್ಣೆದುರಿಗೆ ಅಥವಾ ತಮ್ಮ ಜೀವನದಲ್ಲಿ ಅದು ಘಟಿಸಲಿ, ಅಥವಾ ಅದನ್ನು ಸ್ವಕಲ್ಪನೆ ಅವುಗಳನ್ನು ಅನುಭವಿಸಿ ಕಲಿಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಇದರಿಂದ ಏನು ಲಾಭ ಆಗುತ್ತೆ ಅಂದರೆ, ಕಲಿಯುವವರ ಅನುಭವವನ್ನು, ಅವರ ಎಕ್ಸ್ಪೀರಿಯೆನ್ಸನ್ನು ಜಗತ್ತಿನ ವಿಷಯಗಳೊಂದಿಗೆ ನಾವು ಸಂಪರ್ಕಿಸಲು, ಅವನ್ನ ಕನೆಕ್ಟ್ ಮಾಡಲು ಈ EVS ಟೀಚರ್ಗೆ ಅನುಕೂಲ ಆಗುತ್ತೆ. ಈಗಾಗಲೇ ಅವರಲ್ಲಿ ಸ್ವಲ್ಪ ಕಲಿಕೆ ಇದೆ, ಅನುಭವ ಇದೆ. ಆ ಅವರ ಅನುಭವಗಳನ್ನು ಜಗತ್ತಿನ ವಿಷಯಗಳೊಂದಿಗೆ, ಇತರ ವಿಷಯಗಳೊಂದಿಗೆ ಕನೆಕ್ಟ್ ಮಾಡಲು ಅದು ಅನುಕೂಲ ಆಗುತ್ತೆ. ಹಾಗೆ ಪ್ರತಿಫಲನ ಮತ್ತು ಕಲಿಕೆಯನ್ನು ಉತ್ತೇಜಿಸಲು, ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ಒಂದು ತಕ್ಷಣ ಒಂದು ಅನುಭವಕ್ಕೆ ಬಂದಾಗ, ಮಗು ಸ್ವ ಅನುಭವಕ್ಕೆ ಒಳಪಟ್ಟಾಗ, ಆ ವಿಚಾರವನ್ನು ತರಗತಿಯಲ್ಲಿ ಬೋಧಿಸಲ್ಪಟ್ಟಾಗ ಅವನು ಅದರ ಬಗ್ಗೆ ಚಿಂತನೆ ಮಾಡ್ತಾನೆ, ಪ್ರತಿಫಲನ ಮಾಡ್ತಾನೆ. ಆ ಪ್ರತಿಫಲನ ಮಾಡೋದ್ರ ಮೂಲಕ ಕಲಿಕೆ ಉಂಟಾಗುತ್ತೆ. ಹಾಗೆ ಮುಂದಿನ ಕಲಿಕೆಯನ್ನು ಉತ್ತೇಜಿಸಲು ಕೂಡ ಅವರ ಈ ಅನುಭವಗಳು, ಸ್ವ ಅನುಭವಗಳು ಬಹಳ ಪ್ರಮುಖವಾಗುತ್ತೆ. ಇಂಥ ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನೇ ಕೇಳ್ತಾರೆ ಸ್ನೇಹಿತರೆ. EVS ಮೇಲೆ ಇಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀರ್ಣಕ್ರಿಯೆ ಪ್ರಕ್ರಿಯೆಯು ಹೊಟ್ಟೆ ಹೊರಗಿಗಿಂತಲೂ ವೇಗವಾಗಿರುವುದನ್ನು ಗಮನಿಸಲಾಗಿದೆ. ಅಂದರೆ ಏನಾಗುತ್ತೆ, ಹೊಟ್ಟೆ ಒಳಗೆ ಆಹಾರ ಜೀರ್ಣ ಸುಲಭವಾಗಿ ಆಗುತ್ತೆ, ಹೊಟ್ಟೆಯ ಹೊರಗೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಇದು ಕೂಡ ಒಂದು ವಿಭಿನ್ನವಾದಂಥ ಪ್ರಶ್ನೆಯೇ ಅಂತ ಅನ್ಕೋಬೋದು. ಕಾರಣ ಇಲ್ಲಿದೆ ನೋಡಿ. ಯಾವ ಕಾರಣ ಸೂಕ್ತ ಅನ್ನೋದನ್ನು ತಾವು ಗಮನಿಸಬೇಕು. ಹೊಟ್ಟೆ ಹೊರಗೆ ಆಹಾರ ಇರಿಸಿದಾಗ ಏನಾಗುತ್ತೆ ಅಂದರೆ, ಜೀರ್ಣಕಾರಿ ರಸಗಳು ನಿಷ್ಕ್ರಿಯವಾಗುತ್ತೆ. ನಮ್ಮಲ್ಲಿ ಜೀರ್ಣಕಾರಿ ರಸಗಳು ಇರುತ್ತೆ ಹೊಟ್ಟೆಯಲ್ಲಿ, ಆಸಿಡ್ಸ್. ಅವು ಹೊಟ್ಟೆ ಹೊರಗಡೆ ಇದ್ದಾಗ ಏನಾಗುತ್ತೆ, ಅವು ನಿಷ್ಕ್ರಿಯವಾಗುತ್ತೆ, ಅವಕ್ಕೆ ಕೆಲಸ ಇಲ್ದಂಗೆ ಆಗುತ್ತೆ. ಹೊಟ್ಟೆಯಲ್ಲಿ ಆಹಾರವನ್ನು ಚದುರಿಸಲಾಗುತ್ತೆ. ನೀವು ಆಹಾರವನ್ನು ಊಟ ಮಾಡಿದಾಗ ಏನಾಗುತ್ತೆ, ಹೊಟ್ಟೆಯ ವಿವಿಧ ಅಂದರೆ ಸಣ್ಣ ಕರಳು, ದೊಡ್ಡ ಕರುಗಳಲ್ಲಿ ಆಹಾರ ಹೋಗಿ ತಲುಪುತ್ತೆ. ಈ ಮೂಲಕ ಆಹಾರ ಏನಾಗುತ್ತೆ, ಸ್ವಲ್ಪ ಪ್ರಮಾಣ ಅಂತ ಇಡೀ ಹೊಟ್ಟೆಯ ಭಾಗದಲ್ಲಿ ಅದು ಆವರಿಸ್ತಾ ಹೋಗುತ್ತೆ. ಜೀರ್ಣ ಸಣ್ಣ ಸಣ್ಣ ಕಣಗಳಾಗಿ ಭಾಗ ಆಗುತ್ತೆ. ಈ ಮೂಲಕ ಅದು ಕರಗುತ್ತೆ ಅನ್ನೋ ಒಂದು ಆಪ್ಷನ್. ಹೊಟ್ಟೆಯೊಳಗಿನ ಜೀರ್ಣಕಾರಿ ರಸಗಳು ಆಮ್ಲೀಯವಾಗಿದ್ದು ಅವು ಹೊರಭಾಗದಲ್ಲಿ ಕ್ಷಾರೀಯವಾಗುತ್ತೆ. ಹೊಟ್ಟೆಯಲ್ಲಿರುವಂಥ ರಸಗಳು, ಜೀರ್ಣಕಾರಿ ರಸಗಳು, ಅವು ಆಮ್ಲೀಯ ರೂಪದಲ್ಲಿರುತ್ತೆ. ಅವೇ ಹೊರಗಡೆ ಬಂದಾಗ ಏನಾಗುತ್ತೆ, ಕ್ಷಾರೀಯವಾಗಿ ಬದಲಾಗುತ್ತೆ. ಆಹಾರದ ಉಪಸ್ಥಿತಿಯಲ್ಲಿ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಜೀರ್ಣಕಾರಿ ರಸಗಳು ಹೆಚ್ಚಾಗುತ್ತೆ. ಅಂದರೆ ಆಹಾರ ಹೊಟ್ಟೆಯಲ್ಲಿದ್ದಾಗ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎರಡನೇ ಆಪ್ಷನ್. ಅಂದರೆ ಹೊಟ್ಟೆಯಲ್ಲಿ ಆಹಾರ ಏನಾಗುತ್ತೆ, ಚದುರಿಸಲ್ಪಡುತ್ತೆ. ಇದರಿಂದಾಗಿ ಕಿಣ್ವ ಕ್ರಿಯೆ ಏನಾಗುತ್ತೆ, ಉತ್ತಮವಾಗಿ ನಡೆಯುತ್ತೆ. ಆಹಾರ ಸುಲಭವಾಗಿ ಜೀರ್ಣ ಆಗುತ್ತೆ. ಹೊಟ್ಟೆ ಒಳಗೆ ಆಹಾರ ಸುಲಭವಾಗಿ ಜೀರ್ಣ ಆಗುತ್ತೆ ಅನ್ನೋವಂಥ ಒಂದು ಅಂಶ. ಇದಕ್ಕಿಂತ ಆ ಪ್ರಶ್ನೆ ನೀವು ಹೀಗೂ ಅನ್ಕೋಬೋದು, ಆಹಾರ ಹೇಗೆ ಜೀರ್ಣಕ್ರಿಯೆಗೆ ಅನುಕೂಲಕರವಾದಂಥ ಸ್ಥಿತಿ ಯಾವುದು ಅಂತಲೂ ಅನ್ಕೋಬೋದು. ಈ ಕೆಳಗಿನ ಯಾವ ಹೇಳಿಕೆಯು ಪ್ರಾಥಮಿಕ ಹಂತದಲ್ಲಿ EVS ಅನ್ನು ಬೋಧಿಸುವ ಉದ್ದೇಶವಲ್ಲ? EVS ಬೋಧನೆ, ಪರಿಸರ ಅಧ್ಯಯನ ಬೋಧನೆಯ ಉದ್ದೇಶಗಳಲ್ಲಿ ಇದು ಯಾವುದು ಅಲ್ಲ? ಮೌಲ್ಯಮಾಪನಕ್ಕಾಗಿ ಪದಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ಕಲಿಯುವವರ ಮೇಲೆ ಹೇರುವುದು. ಕೆಲವೊಮ್ಮೆ ಏನಾಗುತ್ತೆ, ಶಿಕ್ಷಕರು ಸಿಲೆಬಸ್ ಮುಗಿಸ್ಬೇಕನ್ನೋಕ್ಕೋಸ್ಕರ ಕೆಲವು ಟರ್ಮ್ಗಳನ್ನು, ಡೆಫಿನೇಷನ್ಗಳನ್ನು ಮಕ್ಕಳ ಮೇಲೆ ಹೇರ್ತಾರೆ. ಇದು ಅದರ ಒಂದು ಉದ್ದೇಶವೋ? ಜೀವನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಕಾಳಜಿ ಮತ್ತು ಅವುಗಳ ಮೌಲ್ಯಗಳನ್ನು ಮಗುವಿನಲ್ಲಿ ಆಂತರೀಕರಿಸಲು ಒಂದು ಉದ್ದೇಶ ಹೊಂದಿದೆಯೋ?
ನೈಸರ್ಗಿಕ ಸಾಮಾಜಿಕ ಪರಿಸರದ ಬಗ್ಗೆ ಕುತೂಹಲವನ್ನು ಹುಟ್ಟುಹಾಕುವ ಉದ್ದೇಶ ಒಳಗೊಂಡಿದೆಯೋ. ಜ್ಞಾನಗ್ರಹಣ ಮಾನಸಿಕ ಕೌಶಲ್ಯಗಳ ಬೆಳವಣಿಗೆ ಕಾಣುವಾಗ ಪರಿಶೋಧನೆ ಮತ್ತು ಕರಕುಶಲ ಚಟುವಟಿಕೆಗಳಲ್ಲಿ ತೊಡಗಿಸುವುದು. ಜ್ಞಾನಗ್ರಹಣ ಅಂದರೆ ನಾಲೆಜನ್ನು ಹೊಂದುವಂಥದ್ದು, ಮಾನಸಿಕ ಕೌಶಲ್ಯಗಳು ಹಾಗೆ ಅವುಗಳ ಬೆಳವಣಿಗೆಗೆ ಕಾರಣವಾಗುವಂತಹ ಒಂದು ಪರಿಶೋಧನೆ ಮತ್ತು ಕರಕುಶಲ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸೋದು ಉದ್ದೇಶವನ್ನು ಹೊಂದಿದೆಯೋ. ಈಗೆಲ್ಲ ನೋಡಿದಾಗ ಒಂದು ಹೇಳಿಕೆ ಸೂಕ್ತ ಅಲ್ಲ ಅನಿಸುತ್ತೆ. ಅದು ಮೊದಲ ಹೇಳಿಕೆ ಯಾವುದು, ಮೌಲ್ಯಮಾಪನಕ್ಕಾಗಿ ಅಂದರೆ ಮುಂಬರುವ ದಿನಗಳಲ್ಲಿ ಯೂನಿಟ್ ಟೆಸ್ಟ್ ಅಥವಾ ಮಂತ್ಲಿ ಟೆಸ್ಟ್ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ತೆಗೆದಕ್ಕೋಸ್ಕರ ಅವುಗಳಲ್ಲಿ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೆ ಕಾನ್ಸೆಪ್ಟನ್ನು ಹೇಳ್ಕೊಡೋದು, ವ್ಯಾಖ್ಯಾನವನ್ನು ಕಲಿಸೋದು, ಈ ಮೂಲಕ ಅವ್ರ ಮೇಲೆ ಹೇರಿಕೆ ಮಾಡೋದು ಪರಿಸರ ಅಧ್ಯಯನದ ಉದ್ದೇಶವಲ್ಲ. ಹಾಗಾದರೆ ಇನ್ನು ಉಳಿದವೆಲ್ಲ ಪರಿಸರ ಅಧ್ಯಯನದ ಉದ್ದೇಶಗಳು ಆಯಿತು. ಅಂದ್ರೇನು, ಜೀವನ ಮತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದುವಂತೆ ಮಾಡೋದು, ನೈಸರ್ಗಿಕ ಮತ್ತು ಸಾಮಾಜಿಕ ಪರಿಸರದ ಬಗ್ಗೆ ಅವ್ರ ಕುತೂಹಲ ಹೆಚ್ಚು ಮಾಡೋದು, ಜ್ಞಾನಗ್ರಹಣ ಹಾಗೂ ಮಾನಸಿಕ ಕೌಶಲ್ಯಗಳ ಬೆಳವಣಿಗೆಗೆ ಕಾರಣವಾಗೋದು. ಹಾಗೆಯೇ ಮುಂದಿನ ಪ್ರಶ್ನೆ ನೋಡಿ, ಎ ಗ್ರೇಡ್ ಪಕ್ಷಿ ಸಾಮಾನ್ಯವಾಗಿ ಎಮ್ಮೆ ಬೆನ್ನ ಮೇಲೆ ಕೂರುತ್ತೆ. ಎ ಗ್ರೇಡ್ ಅಂತ ಅದಕ್ಕೆ ಕೊಕ್ಕರೆ ಜಾತಿ ಪಕ್ಷಿ ಇದೆ, ಅದು ಈ ಎಮ್ಮೆ ದನಕರುಗಳ ಬೆನ್ನ ಮೇಲೆ ಕೂರುತ್ತೆ. ಕಾರಣ ಏನು ಅಂದರೆ, ಎಮ್ಮೆ ಬೆನ್ನು ಮೇಲೆ ಪರಾವಲಂಬಿಗಳು ಕಂಡುಬರೋದ್ರಿಂದ ಈ ರೀತಿ ಅವು ಮಾಡುತ್ತೆ. ಹುಲ್ಲುಗಳಲ್ಲಿ ಕಂಡುಬರುವ ಕೀಟಗಳ ಮೇಲೆ ಕೀಟಗಳನ್ನು ತಿನ್ನೋಕ್ಕೋಸ್ಕರ ಅದು ಮಾಡುತ್ತೆ. ಎಮ್ಮೆ ಹಿಂಭಾಗದಲ್ಲಿ ಕುಳಿತಿರುವಾಗ ಹಾಡಲು ಇಷ್ಟಪಡುತ್ತೆ, ಅಂದರೆ ಅದ್ರ ಮೇಲೆ ಕೂತು ಅದು ಹಾಡೋಕ್ಕೆ ಇಷ್ಟಪಡುತ್ತೆ. ಸ್ವಲ್ಪ ಕಾಲ ಹಾರುವುದು ಅಂದರೆ ರೆಸ್ಟ್ ಮಾಡೋಕ್ಕೋಸ್ಕರ ಅದು ಹೀಗೆ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಅಂದರೆ, ಎಮ್ಮೆ ಬೆನ್ನ ಮೇಲೆ ಅದು ಕೂರೋದ್ರ ಮೂಲಕ ಎಮ್ಮೆ ಮೇಲೆ ಪರಾವಲಂಬಿಗಳಿರುತ್ತೆ. ಅವುಗಳಲ್ಲಿ ಏನು ಪ್ಯಾರಸೈಟ್ಗಳು ಅವುಗಳ ಬೆನ್ನ ಮೇಲೆ ಇರುತ್ತೆ. ಅವುಗಳನ್ನು ಮೇಲೆ ಅವು ಏನು ಮಾಡುತ್ತೆ, ತಿನ್ನೋಕ್ಕೆ ಬಯಸೋಕ್ಕೋಸ್ಕರ ಈ ಎಗ್ರೇಟ್ ಪಕ್ಷಿಗಳು ಸಾಮಾನ್ಯವಾಗಿ ಎಮ್ಮೆಗಳ ಮೇಲೆ ಕೂರುತ್ತೆ. ಹಾಗೆಯೇ ಅವುಗಳ ಆಜುಬಾಜು ಕೂಡ ಮೇಯುತ್ತೆ ಅವು. ಯಾಕೆ ಅಂತಂದರೆ, ಎಮ್ಮೆಗಳು ಸಾಕ್ತಾ ಹೋದಂಗೆ ಏನಾಗುತ್ತೆ, ಅವುಗಳ ಕೆಳಗಡೆ ಬಂದ ಕೀಟಗಳು ಆಚಿಂದ ಆಚೆ ಹಾರುತ್ತಾ ಹೋಗುತ್ತೆ, ಅಂದರೆ ಹೊರಗಡೆ ಬರುತ್ತೆ. ಎಮ್ಮೆ ಹುಲ್ಲುಗಳಿಂದ ಹೊರಗಡೆ ಬಂದಾಗ ಅವುಗಳನ್ನ ತಿನ್ನೋಕ್ಕೂ ಕೂಡ ಈ ಕೊಕ್ಕರೆ ಜಾತಿ ಪಕ್ಷಿಗಳು ಕಾತರಿಸುತ್ತವೆ. ಆದರೆ ಪ್ರಶ್ನೆಗಳು ಬೆನ್ನ ಮೇಲೆ ಯಾಕೆ ಕೂರುತ್ತೆ ಅಂದರೆ, ಬೆನ್ನುಗಳ ಮೇಲೆ ಪರಾವಲಂಬಿಗಳಿರುತ್ತೆ, ಹಾಗಾಗಿ ಅವು ಕೂರುತ್ತೆ. ಇದು ಸರಿಯಾದ ಆನ್ಸರ್. ಮುಂದಿನ ಪ್ರಶ್ನೆ, EVS ಪಾಠ್ಯಪುಸ್ತಕದಲ್ಲಿ ರೈಲ್ವೆ ಟಿಕೆಟನ್ನು ತೋರಿಸ್ತಾ ಇದ್ದಾರೆ. ಒಂದು ತರಗತಿಯಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಒಂದು ರೈಲ್ವೆ ಟಿಕೆಟನ್ನು ತೊಗೊಂಬಂದು ತೋರಿಸ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅವರು ಅಂದಾಗ, ತೀರ್ಮಾನಕ್ಕೆ ಬರಲು ವಿದ್ಯಾರ್ಥಿಗಳಿಗೆ ಒಂದು ಡಿಸಿಷನ್ ಮೇಕಿಂಗ್ ಕಾನ್ಸೆಪ್ಟ್ನ ಬಳಸೋಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೋ, ಅವುಗಳನ್ನು ನೈಜ ಮಾಹಿತಿಯೊಂದಿಗೆ ಸಂವಹನ ಮಾಡಲು ಮತ್ತು ವೀಕ್ಷಣೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಈ ರೀತಿ ಮಾಡ್ತಾಯಿದ್ದಾರೋ, ವಿದ್ಯಾರ್ಥಿಗಳಿಗೆ ರೈಲ್ವೆ ಶುಲ್ಕದ ಕಲ್ಪನೆ ನೀಡೋಕ್ಕೋಸ್ಕರ ಮಾಡ್ತಾಯಿದ್ದಾರೋ, ಅಥವಾ ಅವರಿಗೆ ಟಿಕೆಟ್ನಲ್ಲಿ ಬಳಸುವ ವಿವಿಧ ಸಂಕ್ಷೇಪಣೆಗಳ ಜ್ಞಾನವನ್ನು ನೀಡೋಕ್ಕೋಸ್ಕರ ಟೀಚರ್ ಈ ರೀತಿ ಟಿಕೆಟನ್ನು ತೋರಿಸ್ತಾ ಇದ್ದಾರೆ. ಯಾಕೆ ತೋರಿಸ್ತಾ ಇದ್ದಾರೆ ಅಂತಂದರೆ, ಸರಿಯಾದ ಉತ್ತರ ಇದು ಆಪ್ಷನ್ ನಂಬರ್ 2 ಇದೆ ಸ್ನೇಹಿತರೆ. ಯಾಕೆ ಹೀಗೆ ಅಂತಂದರೆ, ನೈಜ ಮಾಹಿತಿ ಅಂದರೆ ಟಿಕೆಟ್ನಲ್ಲಿ ನೈಜವಾದಂಥ ಮಾಹಿತಿ, ಸ್ಟೇಷನ್ ಆರಂಭವಾಗಿದ್ದು ಸ್ಟೇಷನ್ ಎಂಡ್ ಆಗಿದ್ದು, ಅವುಗಳ ಮತ್ತೆ ಎಷ್ಟು ಕಿಲೋಮೀಟರ್, ಹಾಗೆಯೇ ಅದರ ರೇಟಿಂಗ್, ಇದೆಲ್ಲ ಗೊತ್ತಂದರೆ ನೈಜ ಮಾಹಿತಿಯನ್ನು ಸಂವಹನ ಅವು ಮಕ್ಕಳ ಕೈಯಲ್ಲಿ ಟಿಕೆಟ್ಗಳನ್ನು ಕೊಟ್ಟಾಗ ಅವುಗಳ ಜೊತೆಗೆ ಅದು ಸಂವಹನ ಮಾಡುತ್ತೆ. ಹಾಗೆಯೇ ಅಬ್ಸರ್ವೇಷನ್ ಸ್ಕಿಲ್ಲು ಕೂಡ ಬೆಳೆಯುತ್ತೆ. ಈ ಮೂಲಕ ನೈಜ ಮಾದರಿಯನ್ನು ನೋಡಿದಂಥ ಅನುಭವ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಸಿಕ್ಕಾಗ ಅದು ಸುಲಭವಾಗಿ ಇವುಗಳೆಲ್ಲನೂ ಪಡೆಯುತ್ತೆ. ನೋಡಿ ಗೆಳೆಯರೆ, ಇದುವರೆಗೆ 10 ಪ್ರಶ್ನೆಗಳನ್ನು ಸ್ವಲ್ಪ ವಿವರಣೆಯೊಂದಿಗೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ. ತಾವು ನೋಡಬೇಕು ಅಂತ ಬಯಸಿದರೆ ಸುಲಭ ಇದೆ ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ತರ್ತೀವಿ.